I'll tell you the story that happened. In Andaman Nicobar, before the tsunami came, the water went out. When the water went out, everybody went to get the fish. When they went to get the fish, the water came in. So the water is going to come. And I've been warning the government that a massive tsunami is coming. And they are fooling about, they are not clear about what they have to do. India should be preparing itself, not just for COVID virus, but for the economic devastation that is coming. Right? I'm saying it again and again and again. Nobody is listening to me. I am sorry to say, our people are going to go through unimaginable pain in the next 6 months. ಒಬ್ಬನೇ ತಮ್ಮ ಒಬ್ಬನೇ ಗಂಡು ಅಂತ ದೂರಾಗಿ ಮದುವೆ ಮಾಡಿದ್ರು. करोड़ों लोगों को नुकसान होगा, दुख पहुंचेगा करोड़ों लोगों को. ಬರುತ್ತಿದೆ ಅನಾರೋಗ್ಯದ ಸುನಾಮಿ. ಬರುತ್ತಿದೆ ಆರ್ಥಿಕತೆಯ ಸುನಾಮಿ. ಒಬ್ಬ ದೂರದೃಷ್ಟಿಕೋನ ಇರುವ ನಾಯಕ ಹೇಳಿದ್ದ ಮುನ್ನೆಚ್ಚರಿಕೆಯನ್ನು ಧಿಕ್ಕರಿಸಿದ ಪರಿಣಾಮ ಕಣ್ಣ ಮುಂದಿದೆ. ಇದೇನು ಭವಿಷ್ಯವಲ್ಲ, ಕಾಮನ್ ಸೆನ್ಸ್. ಇವತ್ತಿನ ಆಡಳಿತಕ್ಕೆ ಅದಿಲ್ಲ. ನನ್ನ ಬಾಧೆ ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು. ದಿನನಿತ್ಯದ ಬದುಕು ನಡೆಸಲು ಕಷ್ಟಪಡುವವರ ಕೈಕಟ್ಟಿ ಹಾಕುವ ರೋಗಗಳು ದಾಳಿ ಇಟ್ಟರೆ ಜನಜೀವನ ಏನಾಗಬೇಕು ಹೇಳಿ. ಕಳೆದೆರಡು ವರ್ಷಗಳಿಂದ ಕೊರೋನಾ ಎಂಬ ಕಣ್ಣಿಗೆ ಕಾಣದ ವೈರಿಯೊಂದು ಮಾನವ ಸಂಕುಲವನ್ನೇ ಇನ್ನಿಲ್ಲದಂತೆ ಕಾಡುತ್ತಿದೆ. ಆಡಳಿತ ನಡೆಸುತ್ತಿರುವ ಕೆಟ್ಟ ಸರ್ಕಾರದ ಅಸಮರ್ಪಕ ಆಡಳಿತದ ಪರಿಣಾಮ ಭಾರತವನ್ನ ಕೊರೋನಾ ವೈರಸ್ ಮಿಕ್ಕೆಲ್ಲ ದೇಶಗಳಿಗಿಂತ ತುಸು ಹೆಚ್ಚೇ ಬಾಧಿಸಿದೆ. ಅಫ್ಕೋರ್ಸ್ ಬಾಧಿಸುತ್ತಿದೆ. ಒಂದಿನ ಜ್ವರ ಬಂತು ಅಷ್ಟೇ, ಅವಳಿಗೆ ಏನೂ ಇಲ್ಲ. ಆಕ್ಸಿಜನ್ ತುಂಬಾ ಕೊರತೆ ಇದೆ, ಎಲ್ಲೆಲ್ಲೂ ಆಕ್ಸಿಜನ್ ಸಿಗ್ತಾ ಇಲ್ಲ. ಜನರ ಜೀವನ ಸಂಕಷ್ಟದ ಹಾದಿಗೆ ಪ್ರವೇಶ ಪಡೆಯಿತು. ಡೆತ್ ಆದ್ರೂ ಅಷ್ಟು ಬಿಟ್ರೆ ಇನ್ನೇನು ಹೇಳಿಲ್ಲ ನಂಗೆ. ಅವರು ಮುಖ ಕೂಡ ತೋರಿಸಿಲ್ಲ. ಅವರು ಅತಿ ಕ್ರೂರವೆನಿಸಿದ ಈ ಸಮಯದಲ್ಲಿ ಕರುಣೆಯ ಕಡಲಾಗಬೇಕಿದ್ದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮೈಮರೆಯಿತು. 3 ಲಕ್ಷ ಕೇಳ್ತಾರಲ್ಲ, ಹೇಳ್ತಾರಲೇ ಸರ್. ನಾವು ಎಷ್ಟು ಫೋನ್ ಮಾಡಿದ್ರು 1912 ಇಲ್ಲ, 108 ಇಲ್ಲ. ಕ್ಯೂ ಇಡಿ ಅಂತಾರೆ. ಯಾವ ಕ್ಯೂ ನಮ್ಮ ಕೊನೆಗೂ ಎಲ್ಪ್ ಮಾಡಿಲ್ಲ ಅವಳಿಗೆ. ಇಲ್ಲ ಹಾಕಂಗಿದ್ರೆ ಒಂದ್ರಾಗ ಹಾಕ್ಬಿಡ್ರತ್ತ, ಮುಚ್ಚಿಬಿಡೋಣ. ನಾಳೆಗೆ ಹೆಂಗ ಇರ್ತಾ ಇರ್ತದ ಅದು. ಸತತ ಚುನಾವಣೆಗಳಿಂದ ವೈರಸ್ ವ್ಯಾಪಕವಾಗಿ ಹರಡಲು ಕಾರಣವಾಯಿತು. ये मेरा सौभाग्य है कि आज इतनी बड़ी संख्या में आप सभी बीजेपी को आशीर्वाद देने आए हैं. ಅನಿವಾರ್ಯ ನಿಜ, ಆದರೆ ಸಣ್ಣ ಸುಳಿವು ನೀಡದೆ ಜೀವದ ಜೊತೆ ಸೆಣಸಾಡುತ್ತಿದ್ದ ಜನರ ಜೀವನಕ್ಕೆ ಲಾಕ್ಡೌನ್ ಎಂಬ ಕಾದ ಕಬ್ಬಿಣದ ಸಲಾಖೆಯಿಂದ ಬರೆ ಎಳೆಯಿತು ಸರ್ಕಾರ.
ಅದೊಂದು ಇತಿಹಾಸವೇ ಕ್ಷಮಿಸದ ಅತ್ಯಂತ ಯಾತನಾಮಯ ಅವಧಿ. ವ್ಯಾಪಾರಿಗಳು ಬೀದಿಗೆ ಬಿದ್ದರು, ರೈತರು ಕಂಗೆಟ್ರು, ವೃತ್ತಿಪರ ಸವಿತಾ ಸಮಾಜ, ಅಗಸರು, ಟೈಲರ್ಗಳು, ವಾಹನ ಚಾಲಕರು, ಮೆಕ್ಯಾನಿಕ್ಗಳು, ಹಮಾಲಿಗಳು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಅಕ್ಕಸಾಲಿಗರು ಸೇರಿದಂತೆ ಎಲ್ಲ ರೀತಿಯ ದುಡಿಯುವ ವರ್ಗ ಸಂಕಷ್ಟಕ್ಕೆ ಬಿತ್ತು. ದಿನಾಂಕ 11/3/2020. ಕರ್ನಾಟಕ ಕಾಂಗ್ರೆಸ್ಸಿನಲ್ಲಿ ಮಿಂಚಿನ ಸಂಚಲನ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಅನೌನ್ಸ್ ಆಗುವ ಹೊತ್ತಿಗೆ ಕೋವಿಡ್ ರಾಜ್ಯವನ್ನ ಹಿಂಡಿ ಹಾಕುತ್ತಿತ್ತು. ಜನರ ಜೀವನ ಅಪಾಯದಲ್ಲಿರುವಾಗ ಅಧಿಕಾರ ಸ್ವೀಕಾರಕ್ಕಾಗಿ ಸಮಯ ವ್ಯರ್ಥ ಮಾಡಲಿಲ್ಲ ಡಿಕೆ ಶಿವಕುಮಾರ್. ಜನರ ನೋವಿಗೆ ಧ್ವನಿಯಾದರು, ಜನರ ಆರ್ತನಾದಕ್ಕೆ ಸಾಂತ್ವನವಾದರು. ಆನ್ಲೈನ್ ಮಾಡೋ ಇದ್ರೆ ರೈತ ಯಾಕಿರ್ತಿದ್ದ? ಎಲ್ಲ ಆನ್ಲೈನ್ ಓನ್ ಮಾಡಿ ಏನಿದೆ ದೊಡ್ಡ ಕಿತ್ಕೆಟ್ಟೋಯ್ತಾ? ನಾನು ಇದನ್ನ ಗಮನಿಸಿದ್ದೀನಿ. ಅವರ ಧ್ವನಿಯಾಗಿ ನಾನು ಹೋರಾಟ ಮುಂದುವರಿದೆ. ದಿನಾಂಕ 2/7/2020. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಸರ್ಕಾರದ ಕೊರೋನಾ ನಿಯಮಗಳನ್ನು ಪಾಲಿಸುತ್ತಲೇ 2/7/2020 ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪ್ರತಿಜ್ಞೆ ಸ್ವೀಕರಿಸಿದರು. ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನ ಬಳಸಿ ನಡೆದ ಕಾರ್ಯಕ್ರಮದಲ್ಲಿ ಏಕಕಾಲದಲ್ಲಿ ವಿಶ್ವದಾದ್ಯಂತ ಲಕ್ಷಾಂತರ ಜನರು ಆ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಶುಭ ಸಂದೇಶ ಕಳುಹಿಸಿದರೆ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ದೂರವಾಣಿಯ ಮೂಲಕ ಅಭಿನಂದಿಸಿ ಜೀವಪರ ಸಿದ್ಧಾಂತ ಇರುವ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತನ್ನಿ ಎಂದು ಶುಭ ಹಾರೈಸಿದರು. All my very best wishes and my heartiest congratulations. Congratulations to DK Shivkumar ji and the Congress party. I hope DK Shivkumar ji will work in the interest of the people of Karnataka, in particular the weaker sections and the people who are struggling during this time. ಅಲ್ಲಿಂದಾಚೆಗೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು, ಜನರ ಜೊತೆ ಬೆರೆತರು. ಪಕ್ಕದ ತೆಲಂಗಾಣದವರು ಫ್ರೀಯಾಗಿ ಪಾಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಒಂದ್ ದಿನಕ್ಕೆ ಇರೋಂತ ಒಂದು 100-150 ಬಸ್ಸು ತಂದು ಅವ್ರ ಆಧಾರ್ ಕಾರ್ಡ್ನ ಐಡೆಂಟಿಫಿಕೇಶನ್ ಕಾರ್ಡ್ ತಗೊಂಡು 20 ಜನನೋ 30 ಜನನೋ ಕಳ್ಸಕ್ಕೆ ಏನ್ರಿ ಕಡಿಮೆ ಇದೆ? ಮುಖ್ಯಮಂತ್ರಿಗಳೇ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಾನು ಮನವಿ ಮಾಡ್ಕೊಡ್ತೀನಿ, ನೀವು ಹೇಳಿ ಎಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿ. ನಾನು ಕೆಪಿಸಿಸಿ ವತಿಯಿಂದ ನಾನು ದುಡ್ಡು ಕಟ್ಟಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಎಷ್ಟು ಕಟ್ಟಬೇಕು ಈ ಜನರಿಗೆ ಅಂತ ಹೇಳಿ ಇವತ್ತೆಲ್ಲ ಐಡೆಂಟಿಫಿಕೇಶನ್ ಕಾರ್ಡ್ ತೊಗೊಳ್ಳಿ, ನಾನು ಕಟ್ಕೊಡ್ತೇನೆ.
ಅವರ ಸಂಕಷ್ಟಗಳಿಗೆ ಕಿವಿಯಾದರು, ಅವರ ಅಹವಾಲುಗಳಿಗೆ ಧ್ವನಿಯಾದರು. ಈ ಮಾರ್ಕೆಟ್ ನಲ್ಲಿ ನೋಡಿ, ಇವರು 2 ರೂಪಾಯಿಗೂ ಇದನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಈ ರೈತನನ್ನ ಬದುಕಿಸುವಂತ ಕೆಲಸ ನೀವು ಮಾಡಬೇಕು. ಜನರ ನಾಡಿ ಮಿಡಿತವೆಂದೇ ಕರೆಸಿಕೊಂಡ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸಲಹೆಗಳನ್ನು ಪಡೆದು ಕಾರ್ಯಾಧ್ಯಕ್ಷರುಗಳಾದ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಧ್ರುವನಾರಾಯಣ್, ಸಲೀಂ ಅಹಮದ್ ಎಲ್ಲರ ಜೊತೆಗೂಡಿ ಡಿಕೆ ಶಿವಕುಮಾರ್ ಕೊರೋನಾ ಪೀಡಿತರ ಸಂಕಷ್ಟಕ್ಕೆ ಧ್ವನಿಯಾದರು. ಆಗ ಆರಂಭವಾಗಿದ್ದೇ ಆರೋಗ್ಯ ಹಸ್ತ ಕಾರ್ಯಕ್ರಮ. "24/7 ಹೆಲ್ಪ್ಲೈನ್ ತೆರೆಯಲಾಯಿತು. ರಾಜ್ಯ ಮಟ್ಟದಲ್ಲಿ ಒಂದು ಕೋವಿಡ್ ಸೆಂಟರ್ನ ಪ್ರಾರಂಭ ಮಾಡಿ ಡಾಕ್ಟರ್ಸ್ ನಮ್ಮ ಸಲಹೆ ಕೊಡಲಿಕ್ಕೆ ನಮ್ಮ ಡಾಕ್ಟರ್ಸ್ ಕೆಪಿಸಿಸಿ, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಎಲ್ಲ ಸೇರಿ ಇಡೀ ಒಗ್ಗಟ್ಟಿನಿಂದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಈಗಾಗಲೇ ನಾವು ಕೋವಿಡ್ ಸೆಂಟರ್ ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. 24/7 ನಾವು ಡಾಕ್ಟರ್ಸ್ಗೆ ಸಲಹೆಯನ್ನು ಕೊಡಲಿಕ್ಕೆ, ಸಂಪರ್ಕದಲ್ಲಿಟ್ಕೊಂಡು ಜನರ ಕಷ್ಟಕ್ಕೆ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಸಿದವರಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಕಾಂಗ್ರೆಸ್ ಕೇರ್ಸ್ ಆಂಬ್ಯುಲೆನ್ಸ್ ಸೇವೆಯಿಂದ ಅದೆಷ್ಟೋ ಬಡ ಜನರ ಪ್ರಾಣ ಉಳಿದಿದೆ. ಸುಮಾರು ಈಗಾಗಲೇ ಸುಮಾರು 3,000ಕ್ಕೂ ಹೆಚ್ಚು ಜನ ನಮ್ಮ ಹೆಲ್ಪ್ ಲೈನ್ಗೆ ಸಂಪರ್ಕ ಮಾಡಿದ್ದಾರೆ. 100 ರೂಪಾಯಿ ಅಡ್ಮಿಷನ್ಸ್ ಕೊಡಿಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಅವರಿಗೆ ಏನ್ ರೀತಿ ಪ್ರಿಸ್ಕ್ರಿಪ್ಷನ್ ಕೊಡೋ ವಿಚಾರದಲ್ಲಿ, ಧೈರ್ಯ ತುಂಬುವಂತ ವಿಚಾರದಲ್ಲಿ, ಪ್ರೀ ಮೆಡಿಸಿನ್ ಮತ್ತೊಂದೆಲ್ಲ ಕೂಡ ನಮ್ಮ ಕೈಲಾದಂತಹ ಸಹಾಯವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಡಿಕೆ ಶಿವಕುಮಾರ್ ಸಾರಥ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಒಂದು ಕ್ಷಣವೂ ವಿರಮಿಸಲಿಲ್ಲ. ಸತತ ಝೂಮ್ ಮೀಟಿಂಗ್ ಮೂಲಕ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಇದರ ಪರಿಣಾಮ ಯುವ ಕಾಂಗ್ರೆಸ್, ಎನ್ಎಸ್ಯುಐ, ಮಹಿಳಾ ಕಾಂಗ್ರೆಸ್, ಸೇವಾದಳ, ಸಾಮಾಜಿಕ ಜಾಲತಾಣ ವಿಭಾಗ, ಕಾರ್ಮಿಕ ವಿಭಾಗ, ಕಿಸಾನ್ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ಸಿನ ಎಲ್ಲ ಮುಂಚೂಣಿ ವಿಭಾಗ ಪ್ರಖರವಾಗಿ ಕಾರ್ಯಪ್ರವೃತ್ತವಾಯಿತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಸೇರಿದಂತೆ ಬ್ಲಾಕ್ ಮಟ್ಟದಿಂದ ಕಾಂಗ್ರೆಸ್ ಪಡೆ ಸನ್ನದ್ಧವಾಯಿತು. ಡಿಕೆ ಶಿವಕುಮಾರ್ ಕೆ ಸಿದ್ದರಾಮಯ್ಯ ಕಿ ದುರಂತ ನೋಡಿ. ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಜನರ ಜೀವನಕ್ಕಾಗಿ ತಮ್ಮ ಜೀವನವನ್ನ ಕಡೆಗಣಿಸಿ ದುಡಿದರೆ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಾದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತು. ಆರೋಗ್ಯ ಇಲಾಖೆಗೆ ಸರ್ಜರಿ ಮಾಡುವುದು ಪರಿಹಾರವೆಂದು ಭಾವಿಸಿತು. ಅಲ್ಲಿನ ಸಚಿವರುಗಳ ಅವಿರತ ಅಸಮಾಧಾನದ ಹಗ್ಗಜಗ್ಗಾಟದ ಪರಿಣಾಮ ಸಂಭವಿಸಿದ್ದೇ ಚಾಮರಾಜನಗರ ದುರಂತ. ಇದು ಜನರನ್ನ ಕೊಂದಿದ್ದೀರಿ. ಸರ್ಕಾರನೇ ಜನ ಕೊಲೆ ಮಾಡಿ, ಬಟ್ ಮರ್ಡರ್, ಇಟ್ ಇಸ್ ಎ ಮರ್ಡರ್. ಯಾರ ಮೇಲೆ ಏನ್ ಕೇಸ್ ರಿಜಿಸ್ಟರ್ ಆಗಬೇಕು ಅದು ಸುವಮೋಟ ಕೇಸು ರಿಜಿಸ್ಟರ್ ಆಗಬೇಕು ಅಂತೇಳಿ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ.
ಎಮರ್ಜೆನ್ಸಿ ಕಳಿಸ್ಬಿಟ್ರಿ ಇಲ್ಲಿಗೆ. ಇಲ್ಲಿ ವೆಂಟಿಲೇಟರ್ ಇರ್ತಿದೀವಿ ಅಂತ ಬರೀ ನಾರ್ಮಲ್ ರೇಂಜ್ ತೋರಿಸಿದ್ರು ಸ್ಯಾಚುರೇಷನ್. ಈಗ ನೋಡಿದ್ರೆ ಬೆಳಿಗ್ಗೆ ಡೆತ್ ಆಗವ್ರೆ ಅಂತ ಹೇಳ್ತವ್ರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಉಳಿಸ್ತಾರೆ, ಆಕ್ಸಿಜನ್ ಬಂದಿದೆ ಅಂತ ಬಂದಿದ್ದು. ದಂಧೆ ಮಾಡ್ತಾ ಇದ್ರಲ್ಲ, ಸರಿನಾ ಇದು? ಪೇಷಂಟ್ಗಳಿಗೆ ಬೆಲೆನೇ ಇಲ್ವಾ? ನಾನಿವತ್ತು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲ ಕೂಡ ನನಗೆ ಸಲಹೆ ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ನಾವು ಬಂದು ಅವ್ರಿಗೆಲ್ಲ ಸಾಂತ್ವನ ಹೇಳಿ ಧೈರ್ಯ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ಚಾಮರಾಜನಗರ ದುರಂತವನ್ನ ಮರೆಮಾಚಲು ಬೆಡ್ ಬ್ಲಾಕ್ ದಂಧೆ ಹೆಸರಲ್ಲಿ ಕೋಮು ವೈಷಮ್ಯ ಬಿತ್ತುವ ಪ್ರಯತ್ನವಾಯಿತು. ಪ್ರಶ್ನೆ ಇಷ್ಟೇ ರೀ, MBBS ಡಾಕ್ಟರ್ ಅವೈಲಬಲ್ ಇರಬೇಕಾದ್ರೆ BDS ಅವರನ್ನು ಯಾಕೆ ಇನ್ಚಾರ್ಜ್ ಮಾಡ್ತಿದ್ದೀರಿ? ಕಡೆಗದು ಬೆಡ್ ಬ್ಲಾಕ್ ಎಂದು ತಂತ್ರಕ್ಕಿಳಿದವರದ್ದೇ ಕುತಂತ್ರವೆಂದು ಕಾನೂನು ಹೇಳಿತು. ಬಾಣ ತಿರುಗು ಬಾಣವಾಗಿ ಕಮಿಷನ್ ದಂಧೆಯವರೆಗೂ ಆಡಳಿತ ಪಕ್ಷದ ಕಬಂದ ಬಾಹು ಚಾಚಿರುವುದು ಸ್ಪಷ್ಟವಾಯಿತು. ಫಸ್ಟ್ ಆ ತೇಜಸ್ವಿ ಸೂರ್ಯನ ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಇದು ಭಾರತ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಜನ ಎಂತೆಂತ ಸರ್ವಿಸ್ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಆದ ಎಡವಟ್ಟುಗಳು ಒಂದೆರಡಲ್ಲ. ಸರ್ಕಾರವಿದ್ರೂ ರಾಜ್ಯಪಾಲರು ಸರ್ವಪಕ್ಷ ಸಭೆ ಕರೆದಿದ್ದು ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಸರ್ಕಾರದ ವೈಫಲ್ಯಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಆಕ್ಸಿಜನ್ ಬೆಡ್ ಒದಗಿಸಬೇಕಾದ ಸರ್ಕಾರ ಸ್ಮಶಾನಕ್ಕೆ ಜಾಗ ಹುಡುಕಿತು. ಚಿತಾಗಾರಗಳಲ್ಲಿ ಹೌಸ್ಫುಲ್ ಬೋರ್ಡ್ ಕಾಣಿಸಿಕೊಂಡಿತು. ಅಂತ್ಯ ಸಂಸ್ಕಾರಕ್ಕೂ ಸ್ವಾಗತ ಕೋರಿದ ಫ್ಲೆಕ್ಸ್ಗಳನ್ನು ಹಾಕಿ ಬಿಜೆಪಿ ನಾಯಕರು ವಿಕೃತಿ ಮೆರೆದರು. ಇವರ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಸಂಕಷ್ಟದ ಜೊತೆ ಸರಸವಾಡಿದ ಕ್ರೂರ ಆಡಳಿತವನ್ನ ಬೆತ್ತಲಾಗಿಸಿದ್ದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ವೆಂಟಿಲೇಟರ್ಸು 1,000 ಪ್ರಮಾಣಕ್ಕೆ ಒಂದಕ್ಕೆ 4 ಲಕ್ಷ ಅಂದ್ರೆ 40 ಕೋಟಿ ಆಯ್ತು. 1,000 ಕೊಂಡ್ಕೊಂಡಿರೋದು. ಇವರು ನೀಡಿರುವ ಬೆಲೆ 120 ಕೋಟಿ ಅಂದ್ರೆ 3 ಪಟ್ಟು ಜಾಸ್ತಿ ಆಯ್ತು. PPE ಕಿಟ್ಸ್ ಅದು 4,89,000 ತಗೊಂಡಿದ್ದಾರೆ. ಮಾರುಕಟ್ಟೆ ಬೆಲೆ ಎಷ್ಟಿರೋದು ಅಂದ್ರೆ 995 ರೂಪಾಯಿ ಒಂದು ಕಿಟ್ಗೆ. ಅದಕ್ಕೆ 20 ಕೋಟಿ ಆಗುತ್ತೆ. ಇದು 40 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಮಾಸ್ಕ್ಗಳು 10 ಲಕ್ಷ, 200 ರೂಪಾಯಿ ಒಂದು ಮಾಸ್ಕ್ಗೆ. ಇನ್ನು ಅದಕ್ಕಿಂತ ಕಡಿಮೆನೂ ಬೀಳ್ಬೋದು. ಇವರು 20 ಕೋಟಿ ಆಗ್ಬಹುದು ಅಂತ ಇಟ್ಕೋಣ. 200 ರೂಪಾಯಿ ಅಂದ್ರೂ 40 ಕೋಟಿ ಕೊಟ್ಟಿದ್ದಾರೆ. ಸರ್ಜಿಕಲ್ ಗ್ಲೌಸ್ 10 ಲಕ್ಷ ತಗೊಂಡಿದ್ದಾರೆ. ಒಂದು ಗ್ಲೌಸ್ಗೆ 200 ರೂಪಾಯಿ, 20 ಕೋಟಿ ಆಯ್ತು. 40 ಕೋಟಿ ಕೊಟ್ಟಿದ್ದಾರೆ. ಮಾರುಕಟ್ಟೆ ಬೆಲೆ ಪ್ರಕಾರ 1,163.65 ಇಷ್ಟು ಕೋಟಿ ಆಗ್ಬೇಕಾಯ್ತು ಮಾರುಕಟ್ಟೆ ಬೆಲೆ. ಅದರಲ್ಲಿ ಎಷ್ಟು ಕಮಿಷನ್ ಹೊಡೆದಿದ್ದಾರೋ ಗೊತ್ತಿಲ್ಲ ನನಗೆ. ಅವ್ರು ಮಾಡಿರೋದು 3,392 ಕೋಟಿ. ಬೆಡ್ ಒದಗಿಸಿ ಸಾಂತ್ವನ ಹೇಳಿತು, ಹಸಿದವರಿಗೆ ಅನ್ನ ಕೊಟ್ಟಿತು, ಜನಜೀವನಕ್ಕೆ ನೆರವು ಒದಗಿಸಿತು, ಉಚಿತ ಆಂಬ್ಯುಲೆನ್ಸ್ ಸೇವೆಯ ಮೂಲಕ ಅಂತಃಕರಣದಿಂದ ಮರುಗಿತು. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕ MB ಪಾಟೀಲ್ ವಿಜಯಪುರದ ತಮ್ಮ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆಗಾಗಿ ಬೆಡ್ಗಳನ್ನು ಮೀಸಲಿರಿಸಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ಆಸ್ಪತ್ರೆಯಲ್ಲಿ ಬೆಡ್ ಒದಗಿಸಿದ್ರು. ಶಾಸಕ ಶಾಮನೂರು ಶಿವಶಂಕರಪ್ಪನವರು 1 ಲಕ್ಷ ಉಚಿತ ವ್ಯಾಕ್ಸಿನ್ ನೀಡಿ ಇತರರಿಗೆ ಮಾದರಿಯಾದರು. DK ಶಿವಕುಮಾರ್ ಅವರ ಸತತ ಹೋರಾಟದ ಫಲ ದುಡಿಯುವ ವರ್ಗಕ್ಕೆ ರಾಜ್ಯ ಸರ್ಕಾರ ಪ್ಯಾಕೇಜ್ ಘೋಷಿಸಿತು. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಏಪ್ರಿಲ್ 18ರಂದು ಪತ್ರಿಕಾಗೋಷ್ಠಿಯಲ್ಲಿ ಸಲಹೆ ನೀಡಿದ್ರೆ, ಮೇ 4ನೇ ತಾರೀಕು ಮುಖ್ಯಮಂತ್ರಿ ಯಡಿಯೂರಪ್ಪ ಪತ್ರಿಕಾಗೋಷ್ಠಿ ನಡೆಸಿ ಅದನ್ನ ಜಾರಿಗೊಳಿಸಿದ್ರು. ಜನರಿಗದು ಸಂಪೂರ್ಣವಾಗಿ ತಲುಪುವ ಭರವಸೆ ಇಲ್ಲ. ಇಟ್ ಇಸ್ ನಾಟ್ ಓನ್ಲಿ ಹೆಲ್ತ್ ಮಿನಿಸ್ಟರ್, ಎಂಟೈರ್ ಗವರ್ಮೆಂಟ್ ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಆಲ್ ಆಫೀಸರ್ಸ್ ಇನ್ವಾಲ್ವ್ ಆಗಬೇಕು, ಆಲ್ ಬ್ಯೂರೋಕ್ರಸಿ ಇನ್ವಾಲ್ವ್ ಆಗಬೇಕು.
ಆಲ್ ಮಿನಿಸ್ಟರ್ಸ್ ಇನ್ವಾಲ್ವ್ ಆಗಬೇಕು. ನಿಮ್ ಜಿಲ್ಲಾ ಮಿನಿಸ್ಟರ್ಸ್ ಹೋಗಿ ಹಾಸ್ಪಿಟಲ್ಗಳಿಗೆ ಹೋಗಿ ಚೆಕ್ಅಪ್ ಮಾಡಬೇಕು. ಹಾಸ್ಪಿಟಲ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹೋಗಿಲ್ಲ ಅಂತಂದ್ರೆ, ಅಲ್ಲಿಯ ಪರಿಸ್ಥಿತಿನ ಏನಾಗಿದೆ ಅಂತ ಹೇಳಿ ಮೀಟಿಂಗ್ ಮಾಡಲಿಲ್ಲ ಅಂತಂದ್ರೆ, ಅಲ್ಲಿ ಟಾಸ್ಕ್ ಇದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ, ಹಾಸ್ಪಿಟಲ್ಗೆ ಆಫೀಸರ್ಸ್ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ, ಇನ್ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಎಷ್ಟು ಮೀಟಿಂಗ್ ಅನ್ನ ನೀವು ಕಂಡಕ್ಟ್ ಮಾಡಿದಿರಿ ಜಿಲ್ಲಾ ಮಂತ್ರಿಗಳು? ಎಷ್ಟು ಜಿಲ್ಲೆಗೆ ಹೋಗಿದ್ದಾರೆ? ಯಾವ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದಾರೆ? ಯಾವ ಪ್ರೈವೇಟ್ ಹಾಸ್ಪಿಟಲ್ ಹೋಗಿದ್ದಾರೆ? ಯಾವ ಮೆಡಿಕಲ್ ಕಾಲೇಜ್ ಹೋಗಿದ್ದಾರೆ? ಇದನ್ನು ತಾವು ಗಮನಿಸಬೇಕು. ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆಯಿಂದಲೇ ನೀವು ಆಯಾ ಜಿಲ್ಲೆಗಳಲ್ಲಿ ಕುಂತು ಅಲ್ಲೇನು ಸಮಸ್ಯೆಗಳಿದೆ ಅದನ್ನ ಸ್ಥಳದಲ್ಲೇ ತೀರ್ಮಾನ ತಗೊಳ್ಬೇಕು. ಆ ಸಂಪೂರ್ಣ ಸ್ವಾತಂತ್ರ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡಲಾಗಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಬಗ್ಗೆ, ರೆಮಿಡಿಸಿವಿರ್, ಆಸ್ಪತ್ರೆಗಳ ಆಸೆಗಳ ಕುರಿತು ಕೋವಿಡ್ ಕಾಲ್ ಸೆಂಟರ್ ಹಾಗೂ ವಾರ್ ರೂಮ್ ಬಗ್ಗೆ ಉಸ್ತುವಾರಿಯಾಗಿ ಸಚಿವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಜನರ ಜೀವನ ಸಂಕಷ್ಟದಲ್ಲಿದೆ. ಅವರನ್ನ ಸುಲಿಗೆ ಮಾಡಬೇಡಿ, ನಾವು ಹಣ ಕೊಡುತ್ತೇವೆ, ಉಚಿತ ವ್ಯಾಕ್ಸಿನ್ ಕೊಡಿ ಎಂದು ಲಸಿಕಾ ಅಭಿಯಾನಕ್ಕೆ ಶಾಸಕರ ನಿಧಿ ಬಳಕೆಗೆ ಒತ್ತಾಯಿಸಿ 100 ಕೋಟಿ ನೀಡೋದಾಗಿ ಘೋಷಣೆ ಮಾಡಿದ್ರು. ಇದಾದ ಕೆಲ ದಿನಗಳಲ್ಲೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇಶದೆಲ್ಲೆಡೆ ಉಚಿತ ಲಸಿಕೆ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿತು. ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೆ ನಾವು 100 ಕೋಟಿ ರೂಪಾಯಿಗಳನ್ನು ಕೊಂಡುಕೊಳ್ಳಲಿಕ್ಕೆ ನಮ್ಮ MLAಗಳು ನಾವು ಎಲ್ಲರೂ ಕೂಡ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅದನ್ನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದೆ ಬಂದಿದೆ. ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ, ದೇಶದ ರಾಜಧಾನಿಯಲ್ಲೂ ಯುವ ಕಾಂಗ್ರೆಸ್ ಮಾಡಿದ ಸಾಧನೆಗೆ ವಿದೇಶಿ ಕಾನ್ಸುಲೇಟ್ಗಳು ಶ್ಲಾಘನೆ ವ್ಯಕ್ತಪಡಿಸಿದ್ವು. ಆಕ್ಸಿಜನ್ ಪೂರೈಕೆ, ಕೋವಿಡ್ ರೋಗಿಗಳಿಗೆ ಆಂಬ್ಯುಲೆನ್ಸ್ ಪೂರೈಕೆಯಲ್ಲಿ ತೊಡಗಿಸಿಕೊಂಡ ಯುವ ಕಾಂಗ್ರೆಸ್ ಶ್ರಮ ಮರೆಯುವಂತಿಲ್ಲ. ಒಂದು ಸರ್ಕಾರ ಮಾಡಬೇಕಾದ ಕರ್ತವ್ಯವನ್ನ ಆಡಳಿತ ಪಕ್ಷ ಮರೆತಿದೆ. ಸ್ವಾರ್ಥ, ದುರಾಸೆ, ಅಹಂಕಾರ ಮೇಳೈಸಿದೆ. ಈ ಹಂತದಲ್ಲಿ ಉಚಿತ ಲಸಿಕೆ ನೀಡುವಂತೆ ಸೂಚನೆ ನೀಡಿದ ಸುಪ್ರೀಂ ಕೋರ್ಟ್ ಜನರ ಜೀವ ಉಳಿಸಲು ಆಕ್ಸಿಜನ್ ಕೊಡಿಸಿದ ಹೈಕೋರ್ಟ್ ಮತ್ತು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದರೆ ಕರ್ನಾಟಕದ ಸ್ಥಿತಿ ಇನ್ನಷ್ಟು ಭೀಕರವಾಗುತ್ತಿತ್ತು. ಎಲ್ಲರೂ ಲಸಿಕೆ ತೆಗೆದುಕೊಳ್ಳಿ ಎನ್ನುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅನೇಕ ಲಸಿಕಾ ಕೇಂದ್ರಗಳನ್ನು ತೆರೆದು ವ್ಯಾಕ್ಸಿನೇಟ್ ಕರ್ನಾಟಕ ಎಂಬ ಮಹತ್ತರವಾದ ಹೆಜ್ಜೆಯನ್ನಿಟ್ಟಿತ್ತು ಕಾಂಗ್ರೆಸ್. ಕೋವಿಡ್ ವಿಕೋಪದ ನಡುವೆಯೂ ಕಾಂಗ್ರೆಸ್ ಜನಸಾಮಾನ್ಯರ ಇನ್ನಿತರ ಸಂಕಷ್ಟಗಳಿಗೂ ಧ್ವನಿಯಾಗಿದೆ. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ 1 ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಗಡಿ ದಾಟಿದ್ದು, ಬೆಲೆ ಏರಿಕೆ ಜನರ ಜೀವನದ ಮೇಲೆ ಪರಿಣಾಮ ಬೀರಿದರ ವಿರುದ್ಧ 100 ನಾಟ್ಔಟ್ ಎಂಬ ವಿಭಿನ್ನ ಪ್ರತಿಭಟನೆ ನಡೆಸಿತು. ಪೆಟ್ರೋಲ್ ಪಿಕ್ ಪಾಕೆಟ್ ನಡೀತಾ ಇರೋದ್ರಿಂದ ನಾವು 100 ನಾಟ್ಔಟ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೇವೆ. ಅಭಿವೃದ್ಧಿಯ ಹಾದಿಯಲ್ಲಿದ್ದ ಭಾರತವನ್ನ ಹಲವು ಸಮಸ್ಯೆಗಳು ಕಾಡಿವೆ. ಬ್ಲ್ಯಾಕ್ ಡೆತ್ ಎಂದು ಇತಿಹಾಸ ನೆನೆಸಿಕೊಳ್ಳುವ ಮಾರಣಾಂತಿಕ ಪ್ಲೇಗ್ ಬಲಿ ತೆಗೆದುಕೊಂಡಿದ್ದು 8 ಕೋಟಿ ಜನರನ್ನ. ಹಂದಿ ಜ್ವರ, ಏಷ್ಯನ್ ಫ್ಲೂ, ಕಾಲರಾ ಮಹಾಮಾರಿ ಸೇರಿದಂತೆ ಅನೇಕ ವೈರಸ್ಗಳು ಕಾಲಕಾಲಕ್ಕೆ ದಾಳಿ ಮಾಡಿ ಜನರ ಬದುಕನ್ನೇ ಬರ್ಬರಗೊಳಿಸಿದೆ. ಸಾವಿನ ಶಾಸನ ಬರೆದಿದೆ. ಪೋಲಿಯೋ ಎಂಬ ಮಹಾಮಾರಿಯನ್ನ ದೇಶದಿಂದಲೇ ಹೊಡೆದೋಡಿಸಿದ ದೇಶ ನಮ್ಮದು. ಅಂದು ಪೋಲಿಯೋ ಲಸಿಕೆಗಾಗಿ ಜನರು ಪರದಾಡುವ ಸ್ಥಿತಿ ಎದುರಾಗಲಿಲ್ಲ. ಹಣ ಕೊಟ್ಟು ಲಸಿಕೆ ಪಡೆಯಿರಿ ಎಂದು ಅಂದಿನ ಪ್ರಧಾನಿಗಳು ಹೇಳಲಿಲ್ಲ. ಉಚಿತ ಲಸಿಕೆ ನೀಡಿ ದೇಶವನ್ನೇ ಪೋಲಿಯೋದಿಂದ ರಕ್ಷಿಸಿದ ವಿಚಾರವನ್ನ ಜನರು ಮರೆತಿಲ್ಲ. ಕಾಂಗ್ರೆಸ್ ಪಕ್ಷ ದೇಶ ಕಟ್ಟುವುದರ ಜೊತೆಗೆ ದೇಶದ ಜನರ ಜೀವನವನ್ನ ಕಟ್ಟಿಕೊಟ್ಟಿತು.
ಕಾಂಗ್ರೆಸ್ ಆಡಳಿತದ ಪುಟಗಳಲ್ಲಿ ಎಲ್ಲೂ ತಟ್ಟೆ ಬಡಿಯುವ, ಮೊಂಬತ್ತಿ ಬೆಳಗುವ, ಗೋ ವೈರಸ್ ಎನ್ನುವ ಮೌಢ್ಯಗಳು, ಅವಿವೇಕಗಳು ದಾಖಲಾಗಲಿಲ್ಲ. ದುರ್ಬಲ ಬಿಜೆಪಿಯ ದುರಾಡಳಿತ, ಆಡಳಿತ ವೈಫಲ್ಯವನ್ನು ಅಂತ್ಯಗೊಳಿಸಿ ಜನಸೇವೆ ಮಾಡಲು ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ. ಬಡ ರೈತನ ತೋಳುಗಳಿಗೆ ಬಲ ತುಂಬಲು ಕಾಂಗ್ರೆಸ್ ಸಿದ್ಧವಾಗಿದೆ. ದಿನಗೂಲಿ ಕಾರ್ಮಿಕರ ಬೆವರಹನಿಗೆ ಬೆಲೆ ನೀಡಲು ಕಾಂಗ್ರೆಸ್ ಬದ್ಧವಾಗಿದೆ. ಸಮಾಜದ ಎಲ್ಲಾ ಸ್ತರದ ದುಡಿಯುವ ಜನರ ಹೆಗಲಿಗೆ ಹೆಗಲು ನೀಡುತ್ತಾ ಬಂದಿರೋದು ಮತ್ತು ಹೆಗಲು ನೀಡೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವೆಲ್ಲಕ್ಕಿಂತ ಹೆಚ್ಚಾಗಿ ದಶಕಗಳಿಂದ ಉತ್ತಮ ಸಮಾಜ ಕಟ್ಟುವ ಕೆಲಸದಲ್ಲೇ ನಿರತವಾಗಿರುವ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಮನುಷ್ಯತ್ವವನ್ನು ನಿರೀಕ್ಷಿಸಲು ಸಾಧ್ಯ. ಈವರೆಗೂ ಕೋವಿಡ್ ಮಹಾಮಾರಿಗೆ ಹತ್ರತ್ರ 4 ಲಕ್ಷ ಮಂದಿ ಬಲಿಯಾಗಿದ್ದಾರೆ. ಲಸಿಕೆ ಸಿಗದ ಕಾರಣ 2ನೇ ಅಲೆಯಂತೂ ದೇಶವನ್ನು ಇನ್ನಿಲ್ಲದಂತೆ ಕಾಡಿದೆ. ಇನ್ನೇನು 3ನೇ ಅಲೆಯ ಆತಂಕ ಶುರುವಾಗಿದ್ದು ಅದು ಮಕ್ಕಳನ್ನ ಬಾಧಿಸಲಿದೆ ಎಂದು ತಜ್ಞರು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ. 2ನೇ ಅಲೆಯ ಬಗ್ಗೆ 6 ತಿಂಗಳ ಹಿಂದೆಯೇ ತಜ್ಞರುಗಳಿದ್ದ ಸಮಿತಿ ಎಚ್ಚರಿಕೆ ನೀಡಿದ್ದರೂ ಅದನ್ನ ನಿರ್ಲಕ್ಷಿಸಿದ ಪರಿಣಾಮ 2ನೇ ಅಲೆ ಅನಾಹುತವನ್ನೇ ಸೃಷ್ಟಿಸಿದೆ. ಈ ಬಾರಿ ಸೂಕ್ತ ತಯಾರಿ ಮಾಡಿಕೊಳ್ಳಲೇಬೇಕಿದೆ.